ಯೋಗಿ ಮಾತನಾಡಿಸಿದ್ದಾರೆ. ವಿಕ್ರಮ್ ನಕ್ಸಲ್ ಸಂಪರ್ಕಕ್ಕೆ ಹೇಗೆ ಬಂದ್ರು ಗೊತ್ತಿಲ್ಲ. ಆತ 21 ವರ್ಷದ ಹಿಂದೆಯೇ ಮನೆ ಬಿಟ್ಟು ಹೋಗಿದ್ರಂತೆ. ರಿಪಬ್ಲಿಕನ್ ಜೊತೆ ವಿಕ್ರಮ್ ಗೌಡ ಸಹೋದರಿ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ನಕ್ಸಲ್ ಹೋರಾಟದ ಬಗ್ಗೆ ಏನೂ ಗೊತ್ತಿಲ್ಲ. ವಿಕ್ರಮ್ ನಮ್ಮ ಜೊತೆ ಸಂಪರ್ಕದಲ್ಲೇ ಇರಲಿಲ್ಲ. ವಿಕ್ರಮ್ ಗೌಡ ಸಹೋದರಿ ಸುಗುಣ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕನ್ ಜೊತೆ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. 21 ವರ್ಷ ಸಂಪರ್ಕ ಏನೂ ಇಲ್ಲ. ಇಲ್ಲ ಏನಿಲ್ಲ ಇಲ್ಲ. ನಾನು ಊರಲ್ಲಿ ಇರಲಿಲ್ಲ ಮದುವೆಗೆ. ನಾನು ಬೇರೆ ಬಾಂಬೆಯಲ್ಲಿ ಇದ್ದೆ 1 ವರ್ಷ. ನನಗೆ ಗೊತ್ತಿಲ್ಲ ಅವರು ಹೋಗುವಾಗ ಅಂತ ಗೊತ್ತಿಲ್ಲ. ಅಮ್ಮ ಮನೆಯಲ್ಲಿ ಇದ್ರು, ಮತ್ತೆ ಸಣ್ಣ ನಮ್ಮೊಟ್ಟಿಗೆ ಇದ್ರು. ಅವ್ರು ಮತ್ತೆ ಊರಿಗೆ ಬಂದ್ರು. ಅವ್ರು ಮತ್ತೆ ಅಮ್ಮ ಮನೆಯಲ್ಲೇ ಇದ್ರು. ನಾವು ಗಂಡ ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಇದ್ವಿ ಬಾಂಬೆ. ಅಮ್ಮ 8 ವರ್ಷ ಆಯ್ತು. ಎಲ್ಲ ನಾವು ಸಣ್ಣ ಆಯ್ತಿರುವಾಗ ತಿರುಗಿ. ನೀವು ಎಷ್ಟು ಜನ ಒಟ್ಟು? ನಾವು 3 ಜನ. ಅವ್ರು 4ನೇ ಕ್ಲಾಸ್ವರೆಗೆ ಹೋಗಿದ್ದಾರೆ. ಹೋಟೆಲಲ್ಲಿ ಇದ್ರು ಸ್ವಲ್ಪ ಟೈಮ್. ಎಲ್ಲಿ? ಇಲ್ಲಿ ಎಬ್ರಿಯಲ್ಲಿ ಇದ್ರು. ಅದು ಹೀಗೆ ಆಗಿದೆ ಅಂತ ಗೊತ್ತಾಗಿದೆ ನಮಗೆ ಟಿವಿ ಎಲ್ಲ ನೋಡಿ. ಅದಿದ್ರೆ ಒಳ್ಳೇದಿತ್ತು. ಏನ್ ಮಾಡೋದು, ಹಾಗೆ ಹೋಗಿ ಇದ್ದವ್ರು ನಾವೇನ್ ಮಾಡ್ಲಿಕ್ಕೆ. ಅಮ್ಮ ಇದ್ದ ಮನೆ? ಇಲ್ಲ ಬಿತ್ತಿದಲ್ಲ, ನಾವು ಕಿತ್ತಿದ್ವಿ. ಬೇರೆ ಮನೆ ಮಾಡ್ಬೇಕಂತ ಕೋಡೆಲ್ಲ ಆಗಿದೆ. ಎಷ್ಟು ಜನ ಮಕ್ಕಳು ನೀವು ಒಟ್ಟು? 3 ಜನ. 3 ಜನ. ಇನ್ನೊಬ್ರು ಅಲ್ಲಿ ಅಣ್ಣ ಅಲ್ಲಿದ್ದಾರಲ್ಲ ಮುದ್ರಡಿ ಸುರೇಶ್ ಅಂತ. ಅವ್ರ ಅಣ್ಣ. ನಾನ್ ಲಾಸ್ಟ್ ನನ್ನ ತಂಗಿ. ಅಕ್ಕ ಯಾರು? ಮತ್ತೆ ಅಕ್ಕ ಇಲ್ಲ. ಅಕ್ಕ ಇಲ್ಲ, ನಾನೊಬ್ಳೇ. ಹೋಗ್ತಾ ಇದಾರಂತೆ. ಸಾಲು ವಿವಾದ ಸುಳಿಯಲ್ಲಿ ಕೈ ಸರ್ಕಾರ. ಬಹುಶಃ ಸಿದ್ದರಾಮಯ್ಯ ಯಾವತ್ತೂ ಕೂಡ ಇಷ್ಟೊಂದು ವಿವಾದಗಳನ್ನು ಮೈಮೇಲೆ ಎಳೆದುಕೊಂಡಂಥ ಯಾವುದೇ ಪರಿಸ್ಥಿತಿ ನಾವು ನೋಡಿರಲಿಲ್ಲ. 1983ರಲ್ಲಿ ಫಸ್ಟ್ ಟೈಮ್ MLA ಆಗ್ತಾರೆ. ಫಸ್ಟ್ ಟೈಮ್ MLA ಆದಾಗ ಅವ್ರ ಜೊತೆ ಯಡಿಯೂರಪ್ಪನವರು ಕೂಡ MLA. ಒಟ್ಟಿಗೆ ಅವ್ರ ರಾಜಕೀಯ ಜೀವನ ಎಷ್ಟು ಚೆನ್ನಾಗಿದೆ ಅಲ್ಲ ಅದು. 83ರಲ್ಲಿ MLA, ಫಸ್ಟ್ ಯಡಿಯೂರಪ್ಪ MLA ಆಗ್ತಾರೆ, ಅಂದರೆ ಮುಖ್ಯಮಂತ್ರಿ ಆಗ್ತಾರೆ. ಇತ್ತೀಚೆಗೆ ಅಂದರೆ ಒಂದು 2-3 ವರ್ಷದ ಹಿಂದೆ ಮಹಾದೇವ್ ಪ್ರಕಾಶ್ ಅವರು ಅವರ ಇದನ್ನು ಮಾಡಿದರು, ಬರ್ತ್ಡೇಯನ್ನು ಮಾಡಿದರು. ಯಡಿಯೂರಪ್ಪನವರ ಬರ್ತ್ಡೇ ಮಾಡಿದರು. ಆಗ ಸಿದ್ದರಾಮಯ್ಯನವರು ಗೆಸ್ಟ್ ಆಗಿ ಹೋಗಿದ್ದರು. ಗೆಸ್ಟ್ ಆಗಿ ಹೋಗ್ಬಿಟ್ಟು, ನನಗಿಂತ ಯಡಿಯೂರಪ್ಪನವರು 5 ವರ್ಷ ದೊಡ್ಡವರು, ಹಾಗಾಗಿ ಮೊದಲು ಮುಖ್ಯಮಂತ್ರಿ ಆದರು, ಒಂಥರ ನಾನಾದೆ, ಹಿಂಗೆ ಅವರು ಬೇರೆ ಬೇರೆ ಪಾರ್ಟಿ ಇರ್ಬೋದು, ಆದರೆ ನಮ್ಮ ನಡುವೆ ಏನು ಜನಪರ ಹೋರಾಟ. ಸಿದ್ದರಾಮಯ್ಯ ಬಂದದ್ದು ಭಾಳ ಖುಷಿಯಾಗಿತ್ತು, ಭಾಳ ಅದ್ಭುತ ಆಗಿತ್ತು. ನಾನು ಅದಕ್ಕೆ ಸಾಕ್ಷೀಭೂತರಾಗಿದ್ದೆ. ಆಮೇಲೆ ಅದು ಅವರೊಂದು ಮಹಾದೇವ್ ಪ್ರಕಾಶ್ ಅವರೊಂದು ಪುಸ್ತಕ ಮಾಡಿದರು ಆ ಸಂದರ್ಭದಲ್ಲಿ. ತೀರ್ಕೊಂಡಿದ್ದಾರೆ. ಅಂದರೆ ಅವರ ಯಾರ್ದು ಯಡಿಯೂರಪ್ಪನವರ ಮಾಧ್ಯಮ ಸಲಹೆಗಾರರಾಗಿದ್ದರು. ನನ್ನ ಹತ್ರ ಒಂದು ಬರವಣಿಗೆಯನ್ನು ನಿರೀಕ್ಷೆ ಮಾಡಿದ್ರು ಅವರು. ನಾನೊಂದು ಬರೆದು ಕೊಟ್ಟಿದ್ದೆ ಯಡಿಯೂರಪ್ಪನವ್ರ ಬಗ್ಗೆ. ಯಾಕೆಂದರೆ ಯಡಿಯೂರಪ್ಪ ಅವತ್ತು ಹತ್ರ ಅಲ್ವಾ, ಅದಕ್ಕೆ ನಾನೇ ನೋಡಿದ್ದೆ ಅದನ್ನು. ಅಂದರೆ ನನ್ನ ಇಂಟರ್ವ್ಯೂನಲ್ಲೇ ಅವರು ಫಸ್ಟ್ ಟೈಮ್ ಕಣ್ಣೀರು ಹಾಕಿದ್ದು. ಸೊ ಶೂನ್ಯದಿಂದ ಚಕ್ರವರ್ತಿವರೆಗೆ ಅಂತೇಳಿ ಒಂದು ಬರೆದಿದ್ದೆ. ಭಾಳ ಖುಷಿಪಟ್ಟಿದ್ರು ಅವರು. ನಾನು ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಸಿದ್ದರಾಮಯ್ಯನವರ ಈ 83ರಿಂದ ಇಲ್ಲಿ ತನಕ ಸಿದ್ದರಾಮಯ್ಯ ಅಂತಂದರೆ ಒಂದು ನೀಟ್ ಆಡಳಿತ ಅಂತ. ನೀಟ್ ಆಡಳಿತ 2013ರಿಂದ 2018 ಅವಧಿ ಇತ್ತಲ್ಲ ಶ್ರುತಿ. ನೋಡಿ, ನಿಮಗೆ ಒಂದು ಆರ್ಥಿಕ ಶಿಸ್ತು ಅಂದರೆ ಏನು ಗೊತ್ತಾ? ಸರ್ಕಾರದ ಯಾವುದೇ ಚೆಕ್ಗಳು ಬೌನ್ಸ್ ಆಗಬಾರ್ದು. ಈಗೀಗ ಆಗತ್ತೆ. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಮತ್ತೊಮ್ಮೆ ಅದು ಕ್ಲೀನ್ ಆಗಿತ್ತು, ಏಕದಮ್. ಸಿದ್ದರಾಮಯ್ಯ ಅದು ಏನಾಯ್ತು ಗೊತ್ತಿಲ್ಲಪ್ಪ. ಈ ಥರ ಯಾವತ್ತೂ ಫೇಸ್ ಮಾಡೇ ಇಲ್ಲ. ಆದರೆ ಈಗ ಸಿದ್ದರಾಮಯ್ಯಗೆ ಮೇಲಿಂದ ಮೇಲೆ ಮುಡಾ ಟೆನ್ಷನ್, ವಕ್ಫ್ ಬೆಂಕಿಯ ಜೊತೆ ಆಪರೇಷನ್ ಬಿರುಗಾಳಿ, ಸಂಕಷ್ಟಗಳ ಸರಮಾಲೆ ಬೆನ್ನಲ್ಲೇ CM ದೆಹಲಿ ಟೂರ್. ಅದಾದ ನಂತರ ಇದೀಗ ಪಡಿತರ 10 ಲಕ್ಷ BPL ಕಾರ್ಡ್ ರದ್ದು ಅಂತ ಹೇಳಿ ಈಗ ದೆಹಲಿ ಸಿದ್ದರಾಮಯ್ಯ ಪ್ರವಾಸ ಹೊರಟಿದ್ದಾರೆ. ತೀವ್ರ ಕುತೂಹಲ ಮೂಡಿಸುವ CM ದೆಹಲಿ ದಂಡಯಾತ್ರೆ. ಮತ್ತೊಂದು ಕಡೆ ಮಂತ್ರಿಗಿರಿಗಾಗಿ ರೇಸ್. ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಲಿರೋ CM. ಮುಡಾ ಕೇಸ್ನಲ್ಲಿ ED ತನಿಖೆಯ ಬಗ್ಗೆ ಚರ್ಚೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕೂಡ ಚಿಂತನೆ. ರಾಜ್ಯದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ವಿವರಣೆ. ಸಂಪುಟ ಪುನರಚನೆ ಕುರಿತು ಚರ್ಚೆ ಸಾಧ್ಯತೆ ಇದೆ. ಆಮೇಲೆ ತಿಂತಣಿ ಸ್ವಾಮೀಜಿಗಳು ಹೇಳಿದರು, ನೀವು ಅಧಿಕಾರ ಹೋದ್ರೂ ಪರವಾಗಿಲ್ಲ, ಆ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಿ ಅಂತೆಲ್ಲ ಹೇಳಿದರು. ಸೊ ಇದೆಲ್ಲ ಏನು ಸ್ವಂತ ಪಕ್ಷದ ನೋಡಿ ಏನೆಲ್ಲ ಪ್ರಾಬ್ಲಮ್ಗಳು ಅಥವಾ ಏನೆಲ್ಲ ಇಶ್ಯೂಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಹರಕುಬಾಯಿಯ ಮಂತ್ರಿಗಳಿಗೆ, ಅಂದರೆ ಲೂಸ್ ಸ್ಟಾಕ್ ಮಂತ್ರಿಗಳಿಗೆ ಕೊಡ್ತಾರ ಅಂತೇಳಿ ಕೆಲವು ಹೇಳಿದರು. 7 ಜನರ ಹೊಸಬರನ್ನು ತಗೊಂಬರ್ತಾರೆ ಅಂತೇಳಿ. ಸಿದ್ದರಾಮಯ್ಯ ಮೊನ್ನೆ ಯಾವತ್ತು HD ಕೋಟೆಯಲ್ಲಿ ಅನಿಲ್ ಚಿಕ್ಕಮಾದು ಅವರಿಗೆ ಮಂತ್ರಿ ಕೊಡೇ ಹಂಗೆಲ್ಲ ಕೊಡೋಕ್ಕಾಗಲ್ರಿ, ನಾಗೇಂದ್ರನ ಒಂದು ವಾಪಸ್ ಕರ್ಕೋಬೇಕು, ವಿಸ್ತರಣೆ ಎಲ್ಲ ಮತ್ತೆ ಸೇರಿಸ್ಕೋತೀವಿ ಅನ್ನೋ ಮಾತನ್ನು ಹೇಳಿದರು. ಈಗ ಮತ್ತೊಂದು ಏನಾದ್ರು ಚೇಂಜ್ ಆಗುತ್ತಾ? ಮಂತ್ರಿಗಳಿಗೆ ಖಾದ್ಯ ಶಾಕ್. ಕೆಲವು ಸಚಿವರ ಮಾತಿನಿಂದ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆಯಂತೆ. ಅಸಮರ್ಥ ಮಿನಿಸ್ಟ್ರಿಗಳ ವಿರುದ್ಧ CM ಗರಂ ಆಗಿದ್ದಾರಂತೆ. ಸಂಪುಟ ಸರ್ಜರಿ ವೇಳೆ 7ರಿಂದ 8 ಸಚಿವರಿಗೆ ಗೇಟ್ ಪಾಸ್ ಕೊಡ್ತಾರೆ. ಸಿದ್ದರಾಮಯ್ಯ ಆಪ್ತ ಶಾಸಕರಿಂದ ಸ್ಫೋಟಕ ಹೇಳಿಕೆ. ಅಂದರೆ ಅವರೇ ಹೇಳಿದ್ದನ್ನು ನಾವು ಹೇಳ್ತಿರೋದು. ರಿಪಬ್ಲಿಕ್ ಕನ್ನಡದ ಜೊತೆ ಬಂಗಾರಪೇಟೆ MLA ನಾರಾಯಣಸ್ವಾಮಿ ಮಾತಾಡಿದ್ದಾರೆ. ಕೆಲ ಸಚಿವರಿಗೆ ನಾನೇ ನನ್ನಿಂದಲೇ ಅನ್ನೋ ಭಾವನೆ ಇದೆ.
ಹಿರಿಯ ಶಾಸಕರು ಹೋದರೆ ಸಚಿವರು ಮಾತನಾಡ್ತಾ ಇಲ್ಲ. ಇಂತಹ ಸಚಿವರ ಬಗ್ಗೆ ಸಿಎಂಗೆ ಅಸಮಾಧಾನ ಇದೆ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, 6ರಿಂದ 7 ಸಚಿವರ ಬದಲಾವಣೆ ಮಾಡಲಿದ್ದಾರೆ ಅಂತೇಳಿ ಬೆಂಗಳೂರಿನಲ್ಲಿ ಶಾಸಕ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕೇವಲ ನಾಗೇಂದ್ರ ಅವರನ್ನು ಮಾತ್ರ ವಾಪಸ್ಸು ಸೇರಿಸ್ಕೊಳ್ತಾರಾ ಅಥವಾ ಇನ್ನಿತರ 7 ಜನರನ್ನು ಸೇರಿಸ್ಕೊಳ್ತಾರಾ? 7 ಜನರನ್ನು ಸೇರಿಸ್ಕೋಬೇಕು ಅಂತಂದರೆ ಕೆಲವರನ್ನ ಸಂಪುಟದಿಂದ ಕೈ ಬಿಡಬೇಕಾಗತ್ತೆ. ಹಾಗಾಗಿ ಮಾತಾಡಿದ್ದಾರೆ ಅವರು. ಎಸ್, ತಗೊಳ್ಳಿದ್ದಾರೆ. ನಮ್ಮ ಜೊತೆ ಶಾಸಕ ನಾರಾಯಣಸ್ವಾಮಿ ಅವರು ಇರುವಂಥದ್ದು. ಉಪಚುನಾವಣೆ ನಂತರ ಒಂದಷ್ಟು ಬದಲಾವಣೆಗಳು, ಸಚಿವ ಸಂಪುಟ ಪುನರಚನೆ ಇವೆಲ್ಲ ಕೂಡ ಕೇಳಿ ಬರ್ತದೆ. ಏನು ಅನ್ಸುತ್ತೆ ನಿಮಗೆ ಯಾವ ಶಾಸಕರಾಗಿ? ಆಗ್ಬೋದು, ಯಾಕಂದರೆ ಒಂದಷ್ಟು ಸಚಿವ ಸಂಪುಟದಲ್ಲಿ ಮಾರ್ಪಾಡುಗಳನ್ನು ಮಾಡ್ಬೋದು. ಸೊ ಮುಖ್ಯಮಂತ್ರಿ ಅವರೇ ಮುಂದುವರಿತಾರೆ, ಎರಡು ಮಾತಿಲ್ಲ. ಬಟ್ ಸಚಿವರನ್ನು ಅದಲು ಬದಲು ಮಾಡ್ತಕ್ಕಂಥದ್ದು ಇದೇ ಬಹುಶಃ ಮಾಡ್ತಾರೆ ಅಂತ ನನಗನ್ಸುತ್ತೆ. ನಿಮ್ಮ ಅನಿಸಿಕೆ ಸರ್, ಒಂದಷ್ಟು ಜನ ಮುಂದಿನ ಸರ್ಕಾರದ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಎಷ್ಟು ಜನ ಸಚಿವರು ಕೈ ಬಿಡುವ ಅಥವಾ ಹೊಸಬರಿಗೆ ಇವಾಗ ನಿಮ್ಮಂಥ ಸೀನಿಯರ್ಸ್ ಅಲ್ಲಿ ಇರುವಂಥದ್ದು ಎಷ್ಟು ಅವಕಾಶ ಕೊಡಬೇಕು ಅಂತ ಅನ್ಸುತ್ತೆ? ಸರ್, ನನ್ನ ಪ್ರಕಾರ ಒಂದು 6-7 ಜನನ ಕೈ ಬಿಡ್ಬೋದು ಅಂತ ಮಾಹಿತಿ ಇದೆ. ಇನ್ನು ಹೈಕಮಾಂಡ್ ಮಟ್ಟದಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ? ಖಂಡಿತ ಮುಂದುವರಿತಾರೆ ಸರ್, ಎರಡು ಮಾತಿಲ್ಲ. 5 ವರ್ಷ. ನೀವು ಕೂಡ ಆಕಾಂಕ್ಷಿಗಳಿದ್ದೀರಾ ಸಚಿವ ಸ್ಥಾನಕ್ಕೆ? ಖಂಡಿತ ಕೂಡ. ನಾನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸೀನಿಯರ್ ಇದ್ದೀನಿ. ಕೋಲಾರ ಜಿಲ್ಲೆಯಲ್ಲಿ ಕಂಟಿನ್ಯೂಸ್ ಆಗಿರ್ತಕ್ಕಂಥ ಸೀನಿಯರ್ MLA ಇದ್ದೀನಿ. ನನಗೆ ಕೂಡ ಹಿಂದೆ ಖರ್ಗೆ ಸಾಹೇಬರು ಅವಕಾಶ ಮಾಡಿಕೊಡ್ತೀನಿ 2 ವರ್ಷ ಆದ ನಂತರ ಅಂತ ಹೇಳಿದ್ದಾರೆ. ಬಹುಶಃ ನನಗೆ ಅವ್ರ ಮಾತಿನಲ್ಲಿ ನಂಬಿಕೆ ಇದೆ, ಅವಕಾಶ ಕೊಡ್ತಾ ಅನ್ನೋ ವಿಶ್ವಾಸದಲ್ಲಿದ್ದೇನೆ. ಸುಮಾರು ಜನ MLAಗಳು ಇದೇ ರೀತಿ ಹೇಳ್ತಾರೆ, 2 ವರ್ಷ ನಂತರ ಬದಲಾವಣೆ ಆಗುತ್ತೆ, ಒಂದು ಅವಕಾಶ ಕೊಡ್ತಾರೆ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಸೊ ನಿಮಗೆ ಯಾರು ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರೆ ಅಥವಾ ಸಿದ್ದರಾಮಯ್ಯ ಹೇಳಿದ್ರು? ನನಗೆ ಮಲ್ಲಿಕಾರ್ಜುನ ಸಾಹೇಬರು ಹೇಳ್ತಕ್ಕಂಥದ್ದು ಸಲಹೆ ಅಥವಾ ಅನಿಸಿಕೆ ಅಂತಂದ್ರೆ ಒಂದು 6-7 ಜನ ಸಚಿವರು ಕೈ ಬಿಡಬೇಕು ಅಥವಾ ಯಾವ ರೀತಿ ಅಂತ ನಿಮ್ಗೆ ಒಂದು ರೀಶಫಲ್? ನನ್ನ ರೀಶೇಪಲ್ಲು. ವಕ್ಫ್ ಬಳಿಕ ಕಾಂಗ್ರೆಸ್ಗೆ ಆಪರೇಷನ್ ಬಿಸಿ ಕೂಡ ತಟ್ಬಿಟ್ಟಿದೆ. BPL ಕಾರ್ಡ್ ಪಡಿತರಕ್ಕೆ ಕೈ ಶಾಸಕರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರದಿಂದ ಅಸಮರ್ಪಕ ನಿರ್ವಹಣೆ ಅಂತ ಕಿಡಿಕಾರ್ತಿದ್ದಾರೆ ಕೆಲವರು. ಏಕಾಏಕಿ 14 ಲಕ್ಷ ಕಾರ್ಡ್ ರದ್ದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳ್ತಿದ್ದಾರೆ. ಸಾರ್ವಜನಿಕವಾಗಿ ಶಾಸಕರು ಉತ್ತರ ಕೊಡಬೇಕಾಗುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆಗೆ ಶಾಸಕರು ಮುಂದಾಕಿದ್ದಾರೆ. ಬೆಳಗಾವಿ ಅಧಿವೇಶನದ ವೇಳೆ CLP ಸಭೆ ನಡೆಯುತ್ತೆ, ಅದರಲ್ಲೂ ಕೂಡ ಇದನ್ನ ಪ್ರಸ್ತಾಪ ಮಾಡಬೇಕು ಅಂತ ಶಾಸಕರು ನಿರ್ಧಾರ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಯಾಕಂದ್ರೆ ಸ್ವತಃ CM ಸಿದ್ದರಾಮಯ್ಯನವರು ಹೇಳೋ ಪ್ರಕಾರ, ಮತ್ತೊಂದು ಕಡೆ ಆಹಾರ ಸಚಿವರು ಹೇಳೋ ಪ್ರಕಾರ ಯಾವುದೇ ಕಾರ್ಡ್ಗಳು ರದ್ದಾಗಿಲ್ಲ ಅಂತ ಆಹಾರ ಸಚಿವರು ಹೇಳ್ತಿದ್ದಾರೆ. CM ಸಿದ್ದರಾಮಯ್ಯನವರು ಯಾರಿಗೂ ಕೂಡ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತಿದ್ದಾರೆ. ಆದ್ರೆ ನಿಜವಾಗ್ಲೂ ಅದರ ಎಫೆಕ್ಟ್ ಆಗ್ತಾ ಇರೋದು ಬಡವರಿಗೆ. CM ಸಿದ್ದರಾಮಯ್ಯನವರು ಒಂಥರ ಇಕ್ಕಟ್ಟಿನಲ್ಲಿ ಸಿಲುಕಾಕೊಂಡ್ಬಿಟ್ಟಿದ್ದಾರೆ. ವೆರಿ ಫಸ್ಟ್ ಟೈಮ್ ಈ ಥರ. ಅದು ಕೂಡ ಸಚಿವರು ಮಾಡೋ ಎಡವಟ್ಟಿನ ಕೆಲಸ ಇವರಿಗೂ ಒಂಥರ ಉರುಳು. ಅದು ಕೂಡ ತಮ್ಮ ರಾಜಕೀಯ ಜೀವನದ ಇಳಿ ಸಂಜೆಯಲ್ಲಿ ರಾಜಕೀಯ ಜೀವನದ, ಯಾಕಂದ್ರೆ ನೆಕ್ಸ್ಟ್ ಅಂತ ಅವರು ನಿಲ್ಲೋದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರ ಬಗ್ಗೆ ಕೆಲವರು ಗೊತ್ತಿದೆ. ಈ ಹಿಂದೆ ಈ ಬಾರಿಯೇ ನಿಲ್ಬಾರ್ದಾಗಿತ್ತು ಅವರು, ಕಳೆದ ಬಾರಿ ಲಾಸ್ಟ್ ಅಂತ ಹೇಳಿದ್ರು, ಬಟ್ ನಿಂತರು, ಹಾಗೇನಿದೆ ಅಲ್ಲ. ಬಟ್ ನೆಕ್ಸ್ಟ್ ನಿಂತರೆ ನಗೆಪಾಟ್ಲಿಗೀಡಾಗ್ತಾರೆ. ಆಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದಂಗೆ ಕಾಣ್ತಾ ಇಲ್ಲ. ಓಕೆ, ಇದರ ಬಗ್ಗೆ ಬಸವರಾಜ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಸಿದ್ದರಾಮಯ್ಯನವರ ಇಕ್ಕಟ್ಟಿನ ಪರಿಸ್ಥಿತಿ